ಬೆಳಿಗ್ಗೆಯಿಂದ ಎಷ್ಟೊತ್ತು ನಡೆಯಕ್ಕೆ ಸ್ಟಾರ್ಟ್ ಒಂದು ಮಾಡ್ತೀರಿ? 20 ಕಿಲೋಮೀಟರ್ 30 ಕಿಲೋಮೀಟರ್ ನಡೀತಾ ಇದ್ದೆ. ಬೆಳಿಗ್ಗೆ daily? 7 ಗಂಟೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ನಮ್ಮ ಅರ್ಲಿ ಮಾರ್ನಿಂಗ್ ನೆಕ್ಸ್ಟ್ ಎಷ್ಟೊತ್ತು ನಿಲ್ಲಿಸ್ತಿದ್ರಿ? ಒಂದು 6 ಗಂಟೆ 7 ಗಂಟೆಗೆ 8 ಗಂಟೆಗೆ. ಅಕಸ್ಮಾತ್ ಜಾಸ್ತಿ ದೂರ ಇದ್ರೆ ಬೇಗ ನಡಿಬೇಕಲ್ಲ ಸರ್. ಇವಾಗ ಶ್ರೀರಂಗಪಟ್ಟಣ ಆದ್ರೆ 30 ಕಿಲೋಮೀಟರ್ ಇತ್ತು, ಅಲ್ಲಿಂದ ಬೇಗ ಎದ್ಬಿಟ್ಟು ನಡೀತಾ ಇದ್ದೆ. ಈಗ ಒಂದು ವಾರ ಹೋದ್ರಿ, ಒಂದು ವಾರಕ್ಕೆ 7 ದಿನಕ್ಕೆ ಹೋದ್ರಿ ಅಲ್ಲ ಚಾಮುಂಡಿ ಬೆಟ್ಟ? 7 ದಿನಕ್ಕೆ ಹೋದೆ. ಅಲ್ಲೋಗಿ ಏನ್ ಮಾಡಿದ್ರಿ ಸರ್? ಪೂಜೆ ಮಾಡಿಸ್ದೆ ಗಿಲ್ಲಿ ಗಿಲ್ಲಿ ಅಂದ್ಬಿಟ್ಟು. ಹೂವಿನ ಜೊತೆ ನಾರು ಸ್ವರ್ಗ ಸೇರ್ಕೊಬಿಡ್ತು. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅವ್ರಿಗೆ ಅದೇನೋ. ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು. ಗಿಲ್ಲಿ ತರ ನೀವು ಫೇಮಸ್ ಆಗ್ಬಿಟ್ಟಿದ್ದೀರಲ್ಲ, 3 ಲಕ್ಷ ಜನ ನೋಡಿದೆ. ಖುಷಿ ಆಯ್ತಾ? ಈಗ ಅವ್ರ ತಾಯಿ ನೋಡಕ್ ಬಂದ್ರಿ? ಬಂದಿದ್ರಿ, ಅವ್ರು ಇದ್ದಿಲ್ಲ, ಬಿಸಿ ಇದ್ರು. ಅದಕ್ಕೆ ಇವಾಗ ಗಿಲ್ಲಿಗೆ ಇದ್ದಿದ್ರಲ್ಲ, ಹಾಗೆ ಬಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ. ಏನ್ ಸಿನಿಮಾನಿ ಗಿಲ್ಲಿಗೆ ಬ್ರದರ್ ಇಟ್ಕೊಳ್ಳಿ. ನೀವು ಪಾದಯಾತ್ರೆ ಮಾಡಿದ್ರಿ, ಎಷ್ಟು ದಿವಸ ಪಾದಯಾತ್ರೆ ಮಾಡಿದ್ರಿ? ಒಂದ್ ವಾರ ಆಯ್ತಣ್ಣ. ಒಂದು ವಾರ. ಏನ್ ಕಾರಣಕ್ಕೆ ಪಾದಯಾತ್ರೆ ಮಾಡಿದ್ದು? ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅಂದ್ಬಿಟ್ಟು. ಗೆಲ್ಲಿ ಅಂತ ನೀವು ಎಲ್ಲಿಂದ ಎಲ್ಲಿವರೆಗೂ ಶುರು ಮಾಡಿದ್ರಿ? ನಾವು ಕೆಂಗೇರಿ ಲಾಸ್ಟ್ ಸ್ಟಾಪ್ ಇದೆಯಲ್ಲ, ಕೆಂಗೇರಿಯಿಂದ ಎಲ್ಲಿ? ಕೆಂಗೇರಿ ಲಾಸ್ಟ್ ಸ್ಟಾಪ್ ಮೆಟ್ರೋ ಸ್ಟೇಷನ್. ಅಲ್ಲಿಂದ ಬೆಂಗಳೂರಿಂದ ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆ. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರಿ? ಈಗ ನಿಮ್ ಗಿಲ್ಲಿ ಗೆದ್ದವನೆ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ನಿಮ್ ಪಾದಯಾತ್ರೆ? ಅದಕ್ಕೆ ಅದನ್ನ ಖುಷಿಯಿಂದ ಬಂದಿರೋದು ನೋಡ್ಬಿಟ್ಟು. ಎಷ್ಟ್ ದಿವಸ ಮಾಡಿದ್ರಿ ಕೆಂಗೇರಿಯಿಂದ ಚಾಮುಂಡಿ ಬೆಟ್ಟಕ್ಕೆ? ಒಂದು ವಾರ ಆಯ್ತು. ಒಂದು ವಾರ? ಎಲ್ಲೆಲ್ಲ ಆಲ್ಟ್ ಆಗಿದ್ರಿ? ಡೈಲಿ ಒಂದೊಂದು ಊರು, ಬಿಡದಿ, ರಾಮನಗರ, ಮದ್ದೂರು, ಹಂಗೆಲ್ಲ ಒಂದೊಂದು ಊರಲ್ಲ. ನೀವು ಒಬ್ಬೊಬ್ರೆ ವಿಡಿಯೋ ಕಾಲ್ ಮಾಡಿದ್ದು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಿದ್ರಿ? ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇವೆ. ಒಂದು ವಿಡಿಯೋ 3 ಮಿಲಿಯನ್ ನೋಡಿತ್ತು. 3 ಮಿಲಿಯನ್ ಪಾದಯಾತ್ರೆ ಮಾಡಿದಕ್ಕೆ? 3 ಮಿಲಿಯನ್. ಆಮೇಲೆ 3 ಲಕ್ಷ ಲೈಕ್ಸ್ ಬಂದಿತ್ತು. 3 ಲಕ್ಷ ಲೈಕ್? ಅದರಲ್ಲಿ ಒಂದೂ ಬ್ಯಾಡ್ ಕಮೆಂಟ್ ಇದ್ದಿಲ್ಲ. ಖುಷಿ ಏನಂದ್ರೆ ಮಾಡಿದ್ವಿ ಅಂದ್ರೆ ಒಂದು ಬ್ಯಾಡ್ ಕಮೆಂಟ್ ಇದ್ದಿಲ್ಲ. ಮಧ್ಯದಲ್ಲಿ ಯಾವ ಊರ್ಲಿ ಯಾವ ತರ ಜನ ಪ್ರೀತಿ ತೋರಿಸಿದ್ರು, ಮಾತಾಡ್ಸಿದ್ರು? ಪ್ರೀತಿ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ, ಆ ಪ್ರೀತಿ ಕೊಟ್ಟಿದ್ದು. ಅಂದ್ರೆ ಗಿಲ್ಲಿ ಜೊತೆ ಊಟದಾಗ್ಲಿ, ಅಕಸ್ಮಾತ್ ರೂಮ್ದಾಗ್ಲಿ, ಖರ್ಚಾಗ್ಲಿ ಎಲ್ಲಾರು ಅವರೇ ನೋಡ್ಕೊಂಡವ್ರೆ. ಎಲ್ಲೂ ಚಾರ್ಜ್ ಖರ್ಚೆ ಆಗಿಲ್ಲ? 1 ರೂಪಾಯಿ ಖರ್ಚಾಗಿಲ್ಲ ನಂದು. ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಅಷ್ಟೇ. ಒಂದು ವಾರ ಪೂರ್ತಿ? ಒಂದು ವಾರ ಪೂರ್ತಿ. ಹೂವಿನ ಜೊತೆ ನಾರು ಸ್ವರ್ಗ ಸೇರ್ಕೊಬಿಡ್ತು. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅವ್ರಿಗೆ ಅದೇನೋ. ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು. ಗಿಲ್ಲಿ ತರ ನೀವು ಫೇಮಸ್ ಆಗ್ಬಿಟ್ಟಿದ್ದೀರಲ್ಲ, 3 ಲಕ್ಷ ಜನ ನೋಡಿದೆ. ಖುಷಿ ಆಯ್ತಾ? ಈಗ ಅವ್ರ ತಾಯಿ ನೋಡಕ್ ಬಂದ್ರಿ? ಬಂದಿದ್ರಿ, ಅವ್ರು ಇದ್ದಿಲ್ಲ, ಬಿಸಿ ಇದ್ರು. ಅದಕ್ಕೆ ಇವಾಗ ಗಿಲ್ಲಿಗೆ ಇದ್ದಿದ್ರಲ್ಲ, ಹಾಗೆ ಬಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ. ಖುಷಿ ಆಯ್ತಾ? ಬ್ರದರ್, ಈಗ ನೀವು ಒಂದು ವಾರ ಇದ್ ಮಾಡೋದಲ್ಲ, ಪಾದಯಾತ್ರೆ ಮಾಡೋದಲ್ಲ, ಕಾಲ್ ನೋವು ಅಥವಾ ಉಸಿರು ತಪ್ಪದು ಯಾವ ತರದ್ ಏನು ಸಮಸ್ಯೆ ಆಗ್ಲಿಲ್ವಾ? ಅಲ್ಲೆಲ್ಲ ಕಾಲ್ ನೋವಾಗಿತ್ತಣ್ಣ. ಏನಾಗಿತ್ತು? ಒಂದು ವಾರ ರೆಸ್ಟ್ ಮಾಡಿದ್ದೆ ಮನೆಗೆ ಹೋಗ್ಬಿಟ್ಟು. ಒಂದು ವಾರ ನೀವು ಪಾದಯಾತ್ರೆ ಮಾಡಿ ಒಂದು ವಾರ ರೆಸ್ಟ್ ಮಾಡಿದ್ರಿ? ಆರೋಗ್ಯ ಸಮಸ್ಯೆ ಆಗಿತ್ತು ಅಷ್ಟೊಂದು? ಒಂದ್ ಬಿಡಿ ಹಾಕಿದ್ದ. ಬ್ರದರ್, ನಿಮ್ ಹೆಸರೇನಂತ? ರಾಮು ಅಂತ. ರಾಮು, ಶ್ರೀರಾಮನ ನೆನಪಿಸ್ತಾ ಇದ್ದೀವಿ. ಯಾವ ಊರವ್ರು ನೀವು? ನಮ್ದು ಬೆಂಗಳೂರು ಸರ್. ಬೆಂಗಳೂರಲ್ಲಿ ಯಾವ ಏರಿಯಾ? ವೈಟ್ ಫೀಲ್ಡ್. ವೈಟ್ ಫೀಲ್ಡ್ ಇಂದ ನೀವೇನ್ ಕೆಲಸ ಮಾಡ್ತೀರಾ? ನಾವು ಸರ್ ಡ್ರೈವಿಂಗ್ ಕೆಲಸ ಮಾಡ್ತೀವಿ. ಡ್ರೈವಿಂಗು. ಇದೇನ್ ಗಿಲ್ಲಿಗೆ ತುಂಬಾ ಶ್ರಮಿಕ ವರ್ಗದವರೇ ತುಂಬಾ ಇಷ್ಟ ಆಗ್ತಾರಲ್ಲ ಸರ್? ಊಟ ಮಾಡಕ್ ಬಿಡ್ರ. ಈಗ ನೀವೇನ್ ಕೆಲಸ? ಡ್ರೈವಿಂಗ್ ಕೆಲಸ ಮಾಡೋದಾ? ಏನ್ ಡ್ರೈವಿಂಗ್ ಅಂದ್ರೆ ಏನ್ ಡ್ರೈವಿಂಗ್ ಮಾಡ್ತೀರಾ? ಸರ್ ಓಲಾ ಒಬ್ಬರು ಓಡಿಸ್ತೀವಿ. ಓಲಾ ಓಡಿಸ್ತೀರಾ? ನಿಮ್ಗೆ ಯಾಕೆ ಗಿಲ್ಲಿ ಪರವಾಗಿ ಪಾದಯಾತ್ರೆ ಮಾಡ್ಬೇಕು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಅಂತ ಅನ್ನಿಸ್ತು? ಸರ್ ನಾನು ಫಸ್ಟ್ ಬಿಗ್ ಬಾಸ್ ನೋಡ್ತಾ ಇದ್ದಿಲ್ಲ. ಅಂದ್ರೆ ಅವಾಗ ವ್ಯಕ್ತಿತ್ವ ಗೊತ್ತಿತ್ತು, ಕಾಮಿಡಿ ಮಾಡೋದಾಗ್ಲಿ, ಕೌಂಟರ್ ಕೊಡೋದಲ್ಲಿ ಎಕ್ಸ್ಪರ್ಟ್ ಸರ್ ಗಿಲ್ಲಿ. ಕೌಂಟರ್ ಮೇಲೆ ಕೌಂಟರ್ ಗ್ಯಾಪ್ ಕೊಡ್ತಾ ಇದ್ದಿಲ್ಲ. ನಾವು ಕಾಮಿಡಿ ಕಡೆ ಎಲ್ಲ ನೋಡ್ತಾ ಇದ್ರಿ. ಆಮೇಲೆ ಬಿಗ್ ಬಾಸ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಾರ ನೋಡಿಲ್ಲ ಸರ್. ಆಮೇಲೆ ಏನಕ್ಕಂದ್ರೆ ನಮ್ ಕೆಲಸ ಇತ್ತಲ್ಲ, ಆಮೇಲೆ ನೋಡ್ತಾ ನೋಡ್ತಾ ನಮ್ಮ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ತಾ ಇದ್ರು. ಆಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ಇಷ್ಟ ಆಯ್ತು ಬಿಗ್ ಬಾಸ್. ನಮ್ ಗಿಲ್ಲಿ ಕಾಮಿಡಿ ಮಾಡೋದ್ರಿಂದ ನಮ್ಮ ಮನೇಲಿ ಫುಲ್ಲು ನಗ್ತಾ ಇದ್ರು. ಅದಕ್ಕೋಸ್ಕರ ಬ್ರದರ್, ಈಗ ನೀವು ಪಾದಯಾತ್ರೆ ಮಾಡ್ಬೇಕು ಅಂತ ಅನ್ಕೊಂಡ್ರಿ, ಗಿಲ್ಲಿ ಕಾಮಿಡಿಗೋಸ್ಕರ ಪಾದಯಾತ್ರೆ ಮಾಡ್ಬೇಕು. ಒಳ್ಳೆ ವ್ಯಕ್ತಿತ್ವ ಅಣ್ಣ, ಕಾಮಿಡಿಗಿಂತ ಒಳ್ಳೆ ವ್ಯಕ್ತಿತ್ವ. ಎಂತದ್ ಏನ್ ನಿಮ್ಗೆ ಗೊತ್ತಾಯ್ತು? ಬಡವ್ರ ಮನೆ ಬಿಗ್ ಬಾಸ್ ಶೋ ಏನಕ್ಕೆ ರಿಯಾಲಿಟಿ ಶೋ ಅನ್ನೋದು? ರಿಯಾಲಿಟಿಯನ್ನ ತೋರ್ಸೋದಕ್ಕೆ. ಗಿಲ್ಲಿ ಆಚೆ ಹೆಂಗಿದ್ ನಮ್ಗೆ ಗೊತ್ತಿದ್ದಿಲ್ಲ. ರಿಯಾಲಿಟಿ ಶೋ ಬಂದಾಗ ಅವ್ನ ವ್ಯಕ್ತಿತ್ವ ಆಗ್ಲಿ, ಅವ್ನ ಒಳ್ಳೆತನ ಆಗ್ಲಿ ಎಲ್ಲಾರು ಜನಕ್ಕೆ ಅವಾಗ ಗೊತ್ತಾಗಿತ್ತು. ಅದಕ್ಕೋಸ್ಕರ ಅವ್ನ ವ್ಯಕ್ತಿತ್ವ. ಆಮೇಲೆ ಬಡವ್ರ ಪ್ರೆಸ್ ಅಂದ್ರೆ ಬಡವ್ರ ಮನೆ ಮಕ್ಳು ಗೆಲ್ಬೇಕು, ರೈತರ ಮಕ್ಕಳು ಅಂತ ವ್ಯಕ್ತಿತ್ವ ಇಟ್ಕೊಂಡು ನಾವು ಅದಕ್ಕೋಸ್ಕರ ಪಾದಯಾತ್ರೆ ಮಾಡಿ. ಯಾಕಂದ್ರೆ ಸರ್ ನಾವು ನಮ್ಮೂರಲ್ಲಿ ನಮ್ಮ ಅಪ್ಪ ಅಮ್ಮ ರೈತರ ಕೆಲಸ ಮಾಡ್ಬಿಟ್ಟೆ ಬಂದಿವಾಗ ಬೆಂಗಳೂರಲ್ಲಿ ಕೂಲಿ ಕೆಲಸ ಮಾಡ್ತಾ ಇರೋದು. ಓಕೆ. ಆ ಕಷ್ಟ ನಮ್ಮ ಮನೇಲಿ ಬಡತನ ನಿಮಗೂ ಗೊತ್ತಿದೆ? ಸರ್ ನಮ್ಮ ಮನೇಲಿ ಗೊತ್ತಿದೆ. ಅದಕ್ಕೋಸ್ಕರ ಅಲ್ಲ, ನೀವು ಒಂದು ವಾರ ನೀವು ಯಾತ್ರೆ ಮಾಡಿದ್ರಿ, ಒಂದು ವಾರ ರೆಸ್ಟ್ ಮಾಡಿದ್ರಿ, ಒಂದ್ ತಿಂಗಳಲ್ಲಿ 15 ದಿನ ಬಂಡವಾಳ ಇಲ್ವಲ್ಲ, ನೀವು ಬಡವ್ರ ಮೂಲ ಅದ್ ಹೇಗ್ ಮ್ಯಾನೇಜ್ ಮಾಡ್ಕೊಂಡ್ರಿ? ನಮ್ಮ ಮನೇಲಿ ನಮ್ ಸಪೋರ್ಟ್ ಇತ್ತು ಸರ್. ನಿಮ್ ಮನೆಯವ್ರ ಸಪೋರ್ಟ್ ಇತ್ತು ನಿಮ್ಗೆ? ಅಪ್ಪ ಅಮ್ಮ ಸಪೋರ್ಟ್ ಬಿಟ್ರೆ ಜನಗಳ ಸಪೋರ್ಟ್ ಇತ್ತು.
ಅಕಸ್ಮಾತ್ ನನ್ ಕಷ್ಟ ಅಂದ್ರೂ ಜನ ಒಂದ್ ಮಾತು ಹೇಳಿದ್ರು ಬೇಕಾದ್ರೆ ಅಮೌಂಟ್ ಹಾಕಿರೋರು ಆದ್ರೆ ಕಷ್ಟ ಹತ್ರ ಊಟ ಹಾಕವ್ರೆ, ಅದ್ ಬಳಸ್ಕೊಂಡಿಲ್ಲ. ಬಳಸ್ಕೊಂಡಿಲ್ಲ. ಹೋದ್ ಕಡೆ ಎಲ್ಲ ಊಟ ಊಟ ಹಾಕವ್ರೆ. ಅಂದ್ರೆ ಗುರುತಿಸಿದ್ರೆ ಎಲ್ಲ ಊರುಗಳಲ್ಲಿ ನಿಮ್ಗೆ? ಗುರ್ತಿದೆ ಸರ್. ಪ್ರತಿಯೊಂದು ಊರ ಬರ್ಬೇಕಾದ್ರೆ ಜ್ಯೂಸ್ ಆಗ್ಲಿ ಹಣ್ಣುಗಳಾಗ್ಲಿ ಊಟ ಆಗ್ಲಿ ಎಲ್ಲ ಯಾವ ಅವರೇ ಮಾಡ್ಕೊಂತ ಇದ್ರು. ಬರೋಕ್ಕಿಂತ ಮುಂಚೆ ಅವರೇ ಮಾಡ್ಕೊಡ್ತಾ ಇದ್ರು. ಈಗ ನೈಟ್ ಎಲ್ಲ ಎಲ್ಲೆಲ್ಲಿ ಮೊದಲನೇ ದಿನ ಎಲ್ಲಿ ಮಲಗಿದ್ರಿ? ಎರಡನೇ ದಿನ ಬಿಡಿದಿ ಬಂದ್ಬಿಟ್ಟು ಒಂದ್ ವಿಡಿಯೋ ಮಾಡಾಕಿದ್ದೆ, ಅಲ್ಲಿ ರೂಮ್ ಸಿಕ್ಕಿದ್ದಿಲ್ಲ ಸರ್. ಅವಾಗ ಬಿಡಿದಿಲಿ ಫಸ್ಟ್ ನಾನು ಇನ್ನೂ ಸಪೋರ್ಟ್ ಸಿಕ್ಕಿದ್ದಿಲ್ಲ. ಅವಾಗ ಅಲ್ಲಿ ಬಂದ್ಬಿಟ್ಟು ರೂಮ್ ಅಲ್ಲಿ ಇದ್ದೆ, ಒಂದು ರೂಮ್ ಬುಕ್ ಮಾಡ್ಕೊಂಡು ಆ ರೂಮ್ ಅಲ್ಲಿ ಇದ್ದೆ. ಆಮೇಲೆ ಒಂದ್ ವಿಡಿಯೋ ವೈರಲ್ ಆಯ್ತು. ವೈರಲ್ ಆಗಿದ್ದೆ ನೆಕ್ಸ್ಟ್ ಬರ್ತಾ ಇದ್ದಂಗೆ ಬರ್ತಾ ಬರ್ತಾ ಯಾವ್ದಾವ್ದು ಊರುಗಳು ಬಂತು, ಹತ್ತ ಊರು ಬಂತು, ಅಲ್ಲೆಲ್ಲ ಸಪೋರ್ಟ್ ಸಿಕ್ತು ಸರ್. ಸಪೋರ್ಟ್ ಸಿಕ್ಕಿದಾಗಿಂದ ಜನಗಳು. ಎರಡನೇ ದಿನ ಎಲ್ಲಿ ಆಲ್ಟ್ ಆಗಿದ್ರಿ? ಸರ್ ಬಿಡಿದಾದ್ಮೇಲೆ ರಾಮನಗರ, ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ, ಚಾಮುಂಡಿ ಬೆಟ್ಟ. ಬೆಳಿಗ್ಗೆಯಿಂದ ಎಷ್ಟೊತ್ತು ನಡೆಯಕ್ ಸ್ಟಾರ್ಟ್ ಸರ್ ಒಂದ್ 20 ಕಿಲೋಮೀಟರ್ 30 ಕಿಲೋಮೀಟರ್ ನಡೀತಾ ಇದ್ದೆ. ಬೆಳಿಗ್ಗೆ 7 ಗಂಟೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅರ್ಲಿ ಮಾರ್ನಿಂಗ್. ನೈಟ್ ನಿಲ್ಲಿಸ್ತಿದ್ರಿ? ಒಂದು 6 ಗಂಟೆ 7 ಗಂಟೆಗೆ 8 ಗಂಟೆಗೆ. ಅಕಸ್ಮಾತ್ ಜಾಸ್ತಿ ದೂರ ಇದ್ರೆ ಬೇಗ ನಡಿಬೇಕಲ್ಲ ಸರ್. ಇವಾಗ ಶ್ರೀರಂಗಪಟ್ಟಣ ಆದ್ರೆ 30 ಕಿಲೋಮೀಟರ್ ಇತ್ತು, ಅಲ್ಲಿಂದ ಬೇಗ ಎದ್ಬಿಟ್ಟು ನಡೀತಾ ಇದ್ದೆ. ಈಗ ಒಂದ್ ವಾರ ಹೋದ್ರಿ, ಒಂದ್ ವಾರಕ್ಕೆ 7 ದಿನಕ್ಕೆ ಹೋದ್ರಿ ಅಲ್ಲ ಚಾಮುಂಡಿ ಬೆಟ್ಟ? 7 ದಿನಕ್ಕೆ ಹೋದೆ. ಅಲ್ಲೋಗಿ ಏನ್ ಮಾಡಿದ್ರಿ? ಸರ್ ಪೂಜೆ ಮಾಡಿಸ್ದೆ, ಗಿಲ್ಲಿ ಅಂದ್ಬಿಟ್ಟು. ಆಮೇಲೆ ಪ್ಲಸ್ ಹಂಗೆ ನಮ್ಗೂ ಒಳ್ಳೇದಾಗ್ಲಿ ಅಂತ ಮಾಡಿಸ್ದೆ. ಈಗ ನೀವು ಜೊತೆಗೆ ಏನೇನ್ ಕ್ಯಾರಿ ಮಾಡ್ಕೊಂಡು ಹೋಗಿದ್ರಿ? ಸರ್ ನಾನು ಅದೇ 3 ಜೊತೆ ಬಟ್ಟೆ ಎತ್ಕೊಂಡು ಹೋಗಿದ್ದೆ. 3 ಜೊತೆ ಬಟ್ಟೆ ಒಂದ್ ವಾರ ಪೂರ್ತಿ ಅದ್ರಲ್ಲೇ ಕಳೆದೆ ಸರ್. ಅದೇ ಬಟ್ಟೆ ನೈಟ್ ವಾಶ್ ಮಾಡ್ಕೊಂಡ್ ಬಿಡ್ತಾ ಇದ್ದೆ. ಫ್ಲೆಕ್ಸ್ ಗಿಸ್ ಏನಾದ್ರು ತಗೊಂಡೋಗಿದ್ರೆ? ಸರ್ ಒಂದು ಫಿಕ್ಸ್ ಅದು ಮಳೆ ಮರ್ದ್ ಬಂದ್ಬಿಟ್ಟೆ ಸಡನ್ ಆಗಿ. ಈ ಕಡೆ ಆಚೆ ಹೋಗಿದ್ರಿ ನಾವು ಬರ್ಬೇಕಾರೆ ಸಡನ್ ಆಗಿ ಮರ್ದ್ ಬಂದ್ಬಿಟ್ಟು. ಫ್ಲೆಕ್ಸ್ ಏಕೆ ಹಿಡ್ಕೊ ಹೋಗ್ತಿದ್ರಿ? ಫ್ಲೆಕ್ಸ್ ಅಂದ್ರೆ ಚಿಕ್ಕದು ಸರ್, ಗೆದ್ದು ಬಾ ಗಿಲ್ಲಿ ಅಂತ ಒಂದು ವಿಡಿಯೋ ಇರ್ಬೇಕದು. ನೋಡಿದೆ ಅದನ್ನ ಹಿಡ್ಕೊ ಹೋದ್ರೆ ಜನ ಗುರ್ತಿಸ್ತಿದ್ರು ಸರ್. ಅದ್ ಹಿಡ್ಕೊಂಡು ಹೋಗಿಲ್ಲ ಜನ ಗುರ್ತಿಸ್ತಾ ಇದ್ರು ಸರ್. ಆ ತರ ಇತ್ತು ಪ್ರೀತಿ. ಅಂದ್ರೆ ಯಾವ್ಯಾವ ಏಜ್ನವರೆಲ್ಲ ನಿಮ್ಮನ್ನ ಗುರ್ಸಿ ಮಾತಾಡಿಸ್ತಿದ್ರು? ಸರ್ ಅಜ್ಜಿಯಿಂದ ಹಿಡಿದು ಚಿಕ್ಕ ಮಕ್ಳವರ್ಗುನು ಆ ವಿಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿದೀನಿ. ಚಿಕ್ಕ ಮಕ್ಳಿಂದ ಹಿಡಿದು ಅಜ್ಜಿವರ್ಗುನು ಇಲ್ಲಿಗೆ ವೋಟ್ ಮಾಡಿ ಅಂದ್ಬಿಟ್ಟು ಗುರ್ಸ್ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ರು. ಅಂದ್ರೆ ಎಲ್ರು ಕೂಡ ಗುರ್ಸಿ ಮಾತಾಡ್ತಾ ಇದ್ರು. ಊಟ ಎಲ್ಲ ಕಡೆ ಫ್ರೀಯಾಗಿ ಕೊಡ್ತಿದ್ರು? ಫ್ರೀ. ಅವ್ರು ನಾನು ಕಾಸು ಕೊಡ್ತೀನಿ ಅಂದ್ರು ಅವ್ರು ಕೊಡಕ್ ಬಿಡ್ತಾ ಇದ್ದಿಲ್ಲ. ಅಂದ್ರೆ ಅವ್ರ ಪರವಾಗಿ ನೀನ್ ಮಾಡ್ತಾ ಇದೆ ಅನ್ನೋ ರೀತಿ ಅವರು ಮಾಡ್ತಿದ್ರು. ಹಂಗ್ ಮಾಡ್ತಾ ಇದ್ರು. ಅಲ್ಲಿ ಪೂಜೆ ಏನೇನ್ ಮಾಡಿಸಿದ್ರಿ? ಅದೇ ನಮ್ಗೆ ಗಿಲ್ಲಿ ಗೆದ್ದು ಬರ್ಲಿ, ನಮಗೂ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಮಾಡ್ಸಿದ್ವಿ ಸರ್. ಅಲ್ಲಿ ದೇವಸ್ಥಾನದಲ್ಲಿ ಯಾರು ಗುರ್ತಿಸಿ ಮಾತಾಡಿದ್ರ? ಸರ್ ಚಾಮುಂಡಿ ಬೆಟ್ಟದಲ್ಲಿ ಒಂದು 10 ಜನ ಬಂದ್ಬಿಟ್ಟು ಒಂದು ವಿಡಿಯೋ ಮಾಡಾಕಿದೀನಿ ಲಾಸ್ಟ್. ಹೌದು. ಅದು ಹತ್ರ ಒಂದು 1 ಮಿಲಿಯನ್ ರೀಚ್ ಆಗಿ ಬಂದಿದೆ ಅದನ್ನು ವಿಡಿಯೋ. ನಿಮ್ ಚಾನಲ್ ಜಾಸ್ತಿ ವಿಡಿಯೋ ಹೋಗಿರ್ದಿವೇನಾ? ಸರ್ ಇಲ್ಲ ಸರ್, ಫಸ್ಟ್ ಎಲ್ಲ RCB ಇದೆಲ್ಲ ನಾನು ಮಾಡ್ತಾ ಇದ್ದೆ. RCB ಟೈಮಲ್ಲಿ ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೆ ನಾನು. ನಾವು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ನೀವು ಇನ್ಫ್ಲುಯೆನ್ಸರ್. ನಿಮ್ಗೆ ಈ ವಿಡಿಯೋ ಎಷ್ಟು ಮಿಲಿಯನ್ ನೋಡ್ತು ಅಂತ ಹೇಳಿದ್ರೆ? ಅವಾಗಲೇ 3 ಮಿಲಿಯನ್. 3 ಲಕ್ಷ ಲೈಕ್ಸ್, 3.5 ಲಕ್ಷ ಲೈಕ್ಸ್. ಫಸ್ಟ್ ಟೈಮ್ ಅದು ವಿಡಿಯೋ ನೋಡಿದ್ದು. ಅಲ್ಲಿಂದ ಬಂದಾಗ ನಿಮ್ಗೆ ಏನು ಹೆಲ್ತ್ ಇಶ್ಯೂ ಆಗ್ಲಿಲ್ವಾ? ಸರ್ ಏನಾಗಿದೆ ಸರ್, ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಮ್ಗೆ ಏನಾಗಿಲ್ಲ. ಚಾಮುಂಡೇಶ್ವರಿ ಆಶೀರ್ವಾದ, ನಟರಾಜನ ಆಶೀರ್ವಾದದಿಂದ ಏನಾಗಿಲ್ಲ, ಚೆನ್ನಾಗಿ ಬಂದೆ. ಇಷ್ಟೊಂದ್ ಚೆನ್ನಾಗಿದ್ದೀರಿ ಅಂದ್ರೆ ಚೆನ್ನಾಗುತ್ತೆ. ಹಾ ಸರ್. ಅಲ್ಲ, ನಿಮ್ ತರ ಪ್ರಯತ್ನ ಎಲ್ರು ಮಾಡೋದ್ ಬೇಡ. ನಿಮ್ಗೇನೋ ಶಕ್ತಿ ಇದೆ, ಬೇರೆಯವ್ರ ಶಕ್ತಿ ಪ್ರಯತ್ನ ಮಾಡೋದ್ ಬೇಡ ಅಂತ ಅನ್ಸುತ್ತೆ. ಖುಷಿ ಆಗ್ತಿದ್ಯಾ? ಅದೇ ಸರ್, ಖುಷಿಗೋಸ್ಕರ ಈಗ ಗೆಲ್ಲಿ ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡದೆ ಬ್ರದರ್, ಗೆದ್ದಿರುವಾಗ ಇನ್ನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಿ ಸರ್? ಈ ಗೆಲ್ಲಿ ಅಂತ ಇಷ್ಟೊಂದೆಲ್ಲ ಪ್ರಯತ್ನ ಮಾಡಿದ್ರಿ, ಗೆದ್ಮೇಲೆ ಏನೋ ಮಾಡ್ಬೇಕು ಅನ್ಕೊಂಡಿದ್ರಿ? ಏನಿಲ್ಲ ಸರ್, ನಮ್ ಗಿಲ್ಲಿಯವರು ಈಗ ಒಳ್ಳೆ ವ್ಯಕ್ತಿನೇ. ಸ್ವಲ್ಪ ಎಲ್ಲರಿಗೂ ಒಳ್ಳೆ ಮಾಡ್ಕೊಂಡು ಹೋಗಿ ಅಷ್ಟೇ ಸರ್. ನಮ್ಮ ಬಯಸ. ಅಲ್ಲ, ನೀವ್ ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸರ್ ನಾವು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಸರ್. ನಾವು ವಿಡಿಯೋಸ್ ಮಾಡ್ತೀವಿ, ಯೂಟ್ಯೂಬ್ ಕಂಟೆಂಟ್ ಮಾಡ್ತೀವಿ. ನಾವು ಅದ್ರಲ್ಲಿ ಏನೋ ಮಾಡ್ಬೇಕು ಅನ್ಕೊಂಡಿದೀವಿ. ಇವತ್ತು ಅವ್ರ ತಾಯಿ ತಂದೆ ನೋಡಕ್ ಬಂದ್ಬಿಟ್ಟು ಹಂಗೆ ಗಿಲ್ಲಿ ಬರ್ತಾರ ಅಂದ್ಬಿಟ್ಟು ರ್ಯಾಲಿಗೆ ಬಂದಿದ್ರಿ. ಹಂಗೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸಾಯಂಕಾಲ ಇರೋದು ರ್ಯಾಲಿ ಭಾಗವಹಿಸ್ಬೇಕು ಅಂತ ಬಂದಿದ್ದೀರಾ? ಎಷ್ಟು ಜನ ಬಂದಿದ್ದೀರಿ ಸರ್? ನಾನು ನಮ್ಮ ಫ್ರೆಂಡ್ ಸರ್, ಇಬ್ರು ಬಂದಿದ್ದೀರಿ. ನಿಮ್ಮ ಜೊತೆಗೆ ವಿಡಿಯೋಗ್ರಾಫರ್ ಆಗಿ ಬಂದಿದ್ದೀರಿ.